ಯಾರು ಒಳಗಿರ್ಲಿಲ್ಲ ಅಂತ ಹೇಳಿದ್ದಾರೆ. ಈಗ ಸದ್ಯಕ್ಕೆ ಈ ಮಕ್ಕಳಿಗೆ ಇಲ್ಲೇ ಹತ್ರದಲ್ಲಿ ಸಮುದಾಯ ಭವನ್ನಲ್ಲಿ ಕ್ಲಾಸಸ್ ತಗೊಳ್ತಾ ಇದ್ದಾರೆ. ಅವ್ರ ಎಜುಕೇಶನ್ಗೆ ಡೇ ಟು ಡೇ ಆಕ್ಟಿವಿಟೀಸ್ಗೆ ಏನು ಡಿಸ್ಟರ್ಬೆನ್ಸ್ ಆಗ್ತಾ ಇಲ್ಲ. ಮತ್ತೆ ಇಲ್ಲಿದ್ದು ಜಾಗದ ಸಮಸ್ಯೆ, ಸೊ ಅದರಿಂದ ಇಲ್ಲಿರುವಂತಹ ಓನರ್ಸ್ಗೆ ಅವ್ರ ಜೊತೆ ಕೂಡ ಮಾತಾಡಿದ್ದೀವಿ. ಆಮೇಲೆ ಅಪ್ಪಾಜಿಯವರು ಶಾಮನೂರು ಶಿವಶಂಕರಪ್ಪಾಜಿ ಅವರು ಕರೆದು ಮಾತಾಡಿದ್ದಾರೆ. ಅವರಿಗೆ ಬೇರೆ ಕಡೆ ಒಂದು ಜಾಗ ಕೊಟ್ಟು ಈ ಶಾಲೆ ಏನ್ ಡಾಕ್ಯುಮೆಂಟ್ಸ್ ಇದೆ ಅದನ್ನ ದಾನಪತ್ರ ಕೂಡ ಸರಿ ಮಾಡಿಕೊಂಡು ಶೀಘ್ರದಲ್ಲೇ ಸುಮಾರು 28 ಲಕ್ಷ ಅಮೌಂಟ್ ಕೂಡ ಇದೆ, ಅದನ್ನು ಕೂಡ ಯುಟಿಲೈಸ್ ಮಾಡಿಕೊಂಡು ಹೊಸ ಕಟ್ಟಡ ನಿರ್ಮಾಣ ಮಾಡಬೇಕು ಅನ್ಕೊಂಡಿದ್ದೀವಿ. ಸೊ ಎಲ್ಲ ಮಕ್ಕಳನ್ನ ಜೊತೆ ನಾನು ಕೂಡ ಮಾತಾಡಿದೆ. ಚೆನ್ನಾಗಿ ಆಕ್ಟಿವ್ ಆಗಿದ್ದಾರೆ ಮಕ್ಕಳು, ಅವ್ರಿಗೆ ಊಟ ಕೂಡ ಚೆನ್ನಾಗಿ ಕೊಡ್ತಾ ಇದ್ದಾರೆ. ಆಮೇಲೆ ಇಲ್ಲಿ ಟೀಚಿಂಗ್ ಸ್ಟಾಫ್ ಕೂಡ ಚೆನ್ನಾಗಿದ್ದಾರೆ, ಡೆಡಿಕೇಟೆಡ್ ಟೀಮ್ ಇದೆ. ಸೊ ನಮ್ಮೆಲ್ಲ ಸರ್ಕಾರಿ ಶಾಲೆಗಳಲ್ಲಿ ಕಂಡೀಷನ್ನು, ಕೊಠಡಿಗಳಿರ್ಬೋದು, ಟೀಚಿಂಗ್ ಇಕ್ವಿಪ್ಮೆಂಟ್ಸ್ ಇರ್ಬೋದು, ಕ್ವಾಲಿಟಿ ಆಫ್ ಎಜುಕೇಷನ್, ಅದ್ರ ಬಗ್ಗೆ ಕೂಡ ಗಮನ ಹರಿಸ್ರಿ ಅಂತ ಒಟ್ಟಾರೆ ನಮ್ಮ DDPI ಶಾಲೆ ಆಮೇಲೆ ಕಾಲೇಜ್ ಇನ್ಚಾರ್ಜ್ DDPU ಇಬ್ಬರ ಹತ್ರ ಕೂಡ ಮಾತಾಡಿದ್ದೀವಿ. ಆದ್ರೆ ಈಗ ನೋಡೋಣ, ಎಲ್ಲರೂ ಒಪ್ಪಂದಕ್ಕೆ ಬಂದಿದ್ದಾರೆ. ಸೊ ಶೀಘ್ರದಲ್ಲೇ ಈ ವರ್ಷ ಐ ಥಿಂಕ್ ನೆಕ್ಸ್ಟ್ ಮಂತ್ ನಲ್ಲಿ ಭೂಮಿ ಪೂಜೆ ಮಾಡಕ್ಕಾಗುತ್ತೆ. ಊರ್ನವರು ಕೂಡ ಸಹಮತಿ ಇದೆ. ಸೊ ಚೆನ್ನಾಗುತ್ತೆ, ಎಲ್ಲಾ ಮಕ್ಕಳು ಕೂಡ ಚೆನ್ನಾಗಿ ವಿದ್ಯಾಭ್ಯಾಸ ಮಾಡ್ಲಿ. ಊರ್ನವರು ಕೂಡ ಮಕ್ಕಳನ್ನ ವಿದ್ಯಾಭ್ಯಾಸಕ್ಕೆ ನೀವು ಕೂಡ ಸಪೋರ್ಟ್ ಮಾಡ್ರಿ ಅಂತೀನಿ. ಇನ್ನೊಂದು ಏನ್ ನಾನು ಹೇಳ್ಬೇಕಾಗಿದೆ ಅಂದ್ರೆ, ಎಲ್ಲ ಅಲ್ಯುಮ್ನೈ ಇರ್ತಾರೆ ಸರ್ಕಾರಿ ಶಾಲೆನಲ್ಲಿ ಓದಿ ವಿದ್ಯಾಭ್ಯಾಸ ಮಾಡಿರುವಂತಹ ಎಲ್ಲ ಕಾಲೇಜ್ಗಳಲ್ಲಿರ್ತಾರೆ ಅಥವಾ ವರ್ಕ್ ನಲ್ಲಿರ್ತಾರೆ. ಸೊ ಅವರಿಂದ ನನ್ನ ಎಕ್ಸ್ಪೆಕ್ಟೇಷನ್ ಏನು ಅಂದ್ರೆ, ಅವ್ರ ಶಾಲೆಗಳಿಗೆ ಅವರು ಅನುದಾನ ಕೊಡ್ಲಿ ಅಂತ. ಅದೊಂದು ಒಳ್ಳೆ ಜೆಸ್ಚರ್ ಆಗುತ್ತೆ.